ಪ್ರೈಸ್ ಗಾಡ್, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯ ದೇವಚನರೇ, ಒಳ್ಳೆಯ ಕುರುಬಾಯಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬಹಳ ಸಂತೋಷ, ಯಾಕಂದರೆ ನೀವು ಈ ವಾಕ್ಯವನ್ನು ಕೇಳ್ತಾ ಇದ್ದೀರಿ, ಸಂದೇಶವನ್ನು ಕೇಳ್ತಾ ಇದ್ದೀರಿ. ಅಷ್ಟೇ ಅಲ್ಲ, ನಿಮ್ಮನ್ನು ನಾನು ಪ್ರಾರ್ಥನೆ ನೆನಪಿಸಿಕೊಳ್ತಾ ಇದ್ದೇನೆ. ನೀವು ಕೂಡ ನನ್ನನ್ನು ಪ್ರಾರ್ಥನೆ ನೆನಪಿಸಿಕೊಂಡು ನನ್ನ ಸೇವೆಗಾಗಿಯೂ ದೇವರ ರಾಜ್ಯಕ್ಕಾಗಿಯೂ ಹೆಚ್ಚಿನ ಪ್ರಾರ್ಥನೆಯನ್ನು, ಅಷ್ಟೇ ಅಲ್ಲ, ನಿಮಗೆ ಕೈಯಲಾದಂತಹ ಒಂದು ಸಹಾಯವನ್ನು ಮಾಡುತ್ತಿರುವುದಕ್ಕಾಗಿ ಕರ್ತನನ್ನು ಸ್ತೋತ್ರ ಸಲ್ಲಿಸ್ತೇನೆ. ವಿಶೇಷವಾಗಿ ಯೇಸಪ್ಪ ನಿಮ್ಮನ್ನು ಆಶೀರ್ವದಿಸಲಿ, ಅದ್ಭುತವಾಗಿ ನಡೆಸಲಿ. ನಿಮ್ಮ ಜೀವಮಾನದಲ್ಲೆಲ್ಲ ಶುಭವು ಕೃಪೆ ನಿಮಗೆ ಹಿಂಬಾಲಿಸಲಿ, ಆರೋಗ್ಯ ಬಲದಲ್ಲಿ ನಡೆಸಲಿ. ಎಲ್ಲ ಕಷ್ಟ, ಕಣ್ಣೀರು, ವೇದನೆ, ದುಃಖ, ಸಮಸ್ಯೆಯಿಂದ ತಪ್ಪಿಸಿ ಕಾಪಾಡಿ ಮಟ್ಟ ನೆಲದಲ್ಲಿ ನಡೆಸಲಿ ಅಂತ ನಾನು ಪ್ರಾರ್ಥಿಸ್ತಿದ್ದೇನೆ. ನಿಮ್ಮ ಜೀವಿತದಲ್ಲಿ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ದೇವರು ಒದಗಿಸಿಕೊಡಲಿ ಅಂತ ಪ್ರಾರ್ಥಿಸ್ತಿದ್ದೀನಿ. ಪ್ರಿಯ ದೇವ ಮಕ್ಕಳೇ, ಇವತ್ತಿನ ಸಂದೇಶ ಬಹಳ ಸುಂದರವಾಗಿದೆ. ಇವತ್ತು ನಾವು ವಾಕ್ಯವನ್ನು ಕೇಳಬೇಕು, ವಾಕ್ಯದ ಒಂದು ಜೀವನದಲ್ಲಿ ನಾವು ನಿಲ್ಲಬೇಕು. ಯಾರಿಗೆಲ್ಲ ಈ ಸತ್ಯದ ಒಂದು ಪ್ರಕಟಣೆ ಉಂಟಾಗ್ತದೋ ಅವರು ಖಂಡಿತವಾಗಿ ಆ ಮಾರ್ಗದಲ್ಲಿ ಓಡಿ ತಮ್ಮ ಜೀವಿತವನ್ನು ಸಂಪೂರ್ಣ ಒಪ್ಪಿಸಿ ತಂದೆ ದೇವರಿಗೆ ಆ ಮಾರ್ಗವನ್ನು ಬಿಟ್ಟು ಹೋಗುವಂಥ ಮನಸ್ಸು ಕೂಡ ಮಾಡೋದೇ, ಆ ಮಾರ್ಗದಲ್ಲಿ ದೃಢವಾಗಿ ನಿಂತುಕೊಂಡು ಹೋಗುವವರಾಗಿರ್ತಾರೆ. ಯಾಕೆ? ಈ ಮಾರ್ಗವು ಸ್ವರ್ಗಕ್ಕೆ ನಮ್ಮನ್ನು ನಡೆಸ್ತದೆ, ಮೋಕ್ಷಕ್ಕೆ ನಮ್ಮನ್ನು ನಡೆಸ್ತದೆ, ಪರಲೋಕಕ್ಕೆ ನಮ್ಮನ್ನು ನಡೆಸ್ತದೆ. ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ. ಪ್ರಾರ್ಥಿಸುವ. ಪರಲೋಕದ ಜೀವಳ ತಂದೆಯೇ, ಇವತ್ತಿನ ಸಂದೇಶವನ್ನು ನಾನು ಹತೋಟಿ ಕೊಡ್ತಾ ಇದ್ದೇನೆ. ಈ ಸಂದೇಶಕ್ಕೆ ವಿರುದ್ಧವಾಗಿರುವ ಎಲ್ಲ ಅಂಧಕಾರದ ಶಕ್ತಿಯ ಬಲಗಳು, ಎಲ್ಲ ದುಷ್ಟನ ಕಾರ್ಯಗಳು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ಕಟ್ಟಿ ಹಾಕ್ತಾ ಇದ್ದೇನೆ. ವಿಶೇಷವಾಗಿ ಪರಲೋಕದ ಬಾಗಿಲು ನನಗಾಗಿ ವಾಕ್ಯ ಸಂದೇಶಕ್ಕಾಗಿ ತೆರೆಯಲ್ಪಡಲಿ. ಪರಲೋಕದ ನಿನ್ನ ಜ್ಞಾನವನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪರಲೋಕ ಇಲ್ಲಿ ತೆರೆಯಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಮಹಿಮೆ ತೇಜಸ್ಸು ಇಲ್ಲಿರುವುದಕ್ಕಾಗಿ ಸ್ತೋತ್ರ. ದೇವದೂತರು ಅವು ಇಳಿಯುವುದು, ಅವು ಹೋಗ್ತಾ ಇರುವುದಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ದೇವದೂತರು ಇವಾಗಲೇ ಕಾರ್ಯಪ್ರವರ್ತರಾಗ್ರಿ. ದೇವರ ಕಾರ್ಯಕ್ಕೆ ತಡೆ ಓಡುವ ಎಲ್ಲ ದುರಾತ್ಮಗಳ ಬಾಲಗಳು ಕಟ್ಟಲ್ಪಡಲಿ. ವಿಶೇಷವಾಗಿ ತಂದೆ ದೇವರೇ, ನಾನು ಪ್ರಾರ್ಥಿಸ್ತಿದ್ದೀನಿ, ಕೇಳುವಂಥ ಪ್ರತಿಯೊಬ್ಬರ ಕಿವಿ, ಆತ್ಮ, ಪ್ರಾಣ, ಶರೀರಗಳು ವಾಕ್ಯಕ್ಕಾಗಿ ಆತ್ಮಿಕ ಶರೀರ ತೆರೆಯಲ್ಪಡಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ವಾಕ್ಯಕ್ಕೆ ವಿರುದ್ಧವಾಗಿರುವ ಎಲ್ಲ ಸಂಗತಿಗಳು ದೂರವಾಗಲಿ. ಬ್ಲೆಸ್ ಮಾಡು, ಆಶೀರ್ವದಿಸು, ಮಹಿಮೆಯಾಗಿ ನಡೆಸು. ಯೇಸುವಿನ ನಾಮದಲ್ಲಿ ಜೀವ ತಂದೆಯೇ, ಆಮೇನ್. ಪ್ರೈಸ್ ಗಾಡ್. ನಾವೀಗ ವಾಕ್ಯ ಸಂದೇಶಕ್ಕಾಗಿ ಹೋಗುವ. ವಿಶೇಷವಾಗಿ ಮತ್ತಾಯ 7ನೇ ಅಧ್ಯಾಯದಲ್ಲಿ ವಚನ ನಾನು 13 ಮತ್ತು 14 ಓದುತ್ತೇನೆ. ಮ್ಯಾಥ್ಯೂ ಚಾಪ್ಟರ್ 7 ವರ್ಸ್ 13 and 14. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹು ಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ಪ್ರೈಸ್ ಗಾಡ್. ಇದು ಎಂತಹ ಅದ್ಭುತಕರವಾದ ದೇವರ ವಾಕ್ಯ. ಇಲ್ಲಿ ಹೇಳ್ತಾ ಇದೆ, ಇಕ್ಕಟ್ಟಾದ ಬಾಗಿಲಿಂದ ಒಳಕ್ಕೆ ಹೋಗಿರಿ. ಇಕ್ಕಟ್ಟಾದ ಬಾಗಿಲು, ಇಕ್ಕಟ್ಟಾದ ಬಾಗಿಲಿಂದ ಹೋಗಬೇಕು. ಇವತ್ತು ಬಹಳ ಜನರು ಅಗಾಲವಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿ ಹೇಳ್ತಾ ಇದ್ದಾರೆ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಾಲವು. ಲೋಕದ ಸಂಗತಿ ನರಕಕ್ಕೆ ಹೋಗುವಂಥದ್ದು ಅಥವಾ ದೇವರ ಚಿತ್ತಕ್ಕೆ ವಿರೋಧವಾದಂಥ ಸಂಗತಿಯ ಬಾಗಿಲು ದೊಡ್ಡದು. ಇವತ್ತು ಬಹಳ ಜನರು ಅವರಿಗೆ ಬೇಕಾದ ಆಸೆ ಆಕಾಂಕ್ಷೆಗಳಲ್ಲಿ ಅಥವಾ ಅವರ ಜೀವಿತವನ್ನು ಪಾಪದ ಸಂಗತಿಗಳಲ್ಲಿ ಮುಳುಗಿ ಇರುವವರು ಬಹಳ ಜನರು ಇರ್ತಾರೆ. ಆ ಬಾಗಿಲು, ಆ ಮಾರ್ಗ ಅಗಾಲವಾಗಿದೆ. ಆದರೆ ಪರಲೋಕಕ್ಕೆ ಹೋಗುವ ಬಾಗಿಲು ಅದು ಇಕ್ಕಟ್ಟಾದ ಬಾಗಿಲು. ಆ ಬಾಗಿಲಿಗೆ ಹೋಗಬೇಕಾದರೆ ಆ ಬಾಗಿಲನ್ನು ನಾವು ಕಂಡು ಹಿಡಿಯಬೇಕು. ಆ ಬಾಗಿಲು ಯಾರು ಹಾಕಿದ್ದಾನಂತ ಅದಕ್ಕಿಂತ ಮುಂಚಿತವಾಗಿ ನೋಡಿ, ಇಲ್ಲಿ ಕೂಡ ಹೇಳ್ತಾ ಇದೆ, ಪರಲೋಕಕ್ಕೆ ಹೋಗುವವರು ಸ್ವಲ್ಪ ಜನ, ಆ ಬಾಗಿಲು ಕಂಡು ಹಿಡಿಯುವರು ಸ್ವಲ್ಪ ಜನ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ, ನರಕಕ್ಕೆ ಅಥವಾ ಲೋಕಕ್ಕೆ ಹೋಗುವ ಜನರ ಒಂದು ಸಂಖ್ಯೆ ಬಹಳ ದೊಡ್ಡದು. ಅದಕ್ಕೆ ದೇವರ ರಾಜ್ಯದಲ್ಲಿ ಇರುವವರು ಅಲ್ಪಸಂಖ್ಯಾತರೇ, ದೇವರನ್ನು ಕಂಡುಕೊಳ್ಳುವವರು ಅಲ್ಪಸಂಖ್ಯಾತರೇ. ಬಹುಸಂಖ್ಯಾತರು ಹೋಗುವಂಥದ್ದು ಎಲ್ಲಿ ಅಂತ ನೋಡ್ರಿ. ಅಂದರೆ ಅರ್ಥಾತ್ ಸಂಖ್ಯೆಯಲ್ಲಿ ನಾನು ಹೇಳ್ತಾ ಇಲ್ಲ, ಆತ್ಮಿಕ ಸಂಖ್ಯೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಅಲ್ಲಿ ಬಹಳವಾಗಿ ಹೇಳ್ತೇನೆ, ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ಸ್ವಲ್ಪ ಜನ, ಫ್ಯೂ ಪೀಪಲ್, ಸ್ವಲ್ಪ ಜನ. ಅದಕ್ಕಾಗಿ ಆ ಮಾರ್ಗವನ್ನು ನಿನ್ನ ಜೀವಿತದಲ್ಲಿ ಕೊಂಡುಕೊಂಡಿದೆಯಾ? ಆ ಬಾಗಿಲು ಯಾವುದು? ನೋಡ್ರಿ, ಅಲ್ಲಿ ಯೋಹಾನ
10ನೇ ಅಧ್ಯಾಯದಲ್ಲಿ ಯೋಹನ 10ನೇ ಅಧ್ಯಾಯದಲ್ಲಿ ವಚನ 9 ನಾನು ಓದಿಕೊಳ್ತೇನೆ. 10ನೇ ಅಧ್ಯಾಯದಲ್ಲಿ ವಚನ 9, ನಾನೇ ಆ ಬಾಗಿಲು. ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಆ ಬಾಗಿಲು. ಪರಲೋಕಕ್ಕೆ ಹೋಗಲಿಕ್ಕೆ ಒಂದು ಬಾಗಿಲು ನಿಮಗಾಗಿ ತೆರೆಯಲ್ಪಟ್ಟಿದೆ. ಆ ಬಾಗಿಲಿನ ಹೆಸರು ಏಸಪ್ಪವಾಗಿದ್ದಾನೆ, ಯೇಸು ಸ್ವಾಮಿ ಹಾಕಿದ್ದಾನೆ. ಹೊಂದಿಕೊಳ್ಳುವನು ಈ ವಾಕ್ಯಗಳನ್ನು ರಿಸೀವ್ ಮಾಡು, ಈ ವಾಕ್ಯವನ್ನು ಹೊಂದಿಕೋ. ಈ ಕಟ್ಟಾದ ಬಾಗಿಲು, ಆ ಬಾಗಿಲು ನಮ್ಮ ಕರ್ತನಾದ ಯೇಸು ಸ್ವಾಮಿ ಆಗಿದ್ದಾನೆ. ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು. ಇಲ್ಲಿ ಕರೆಕ್ಟಾಗಿದೆ. ಯೇಸು ಕ್ರಿಸ್ತನ ಮುಖಾಂತರವಾಗಿ ಒಳಗೆ ಹೋಗಬೇಕು. ಆತನು ಸುರಕ್ಷಿತನಾಗಿರ್ತಾನೆ, ಅವನು ಹೋಗ್ತಾನೆ ಬರ್ತಾನೆ. ಆದರೆ ಪರಲೋಕ ಹೋಗಲಿಕ್ಕೆ ಇಕ್ಕಟ್ಟಾದ ಬಾಗಿಲು, ಆ ಬಾಗಿಲಿನ ಹೆಸರು ಯೇಸು ಸ್ವಾಮಿ ಆಗಿದ್ದಾನೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅಂತೂ ನಿಮಗೆ ಇಕ್ಕಟ್ಟಾದ ಬಾಗಿಲಿನಿಂದ ಒಳಗೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನೇ ಆ ಬಾಗಿಲು, ನಾನೇ ಆ ಬಾಗಿಲು, ನಾನೇ ಆ ಬಾಗಿಲು. ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು. ಯೇಸು ಸ್ವಾಮಿಯೇ ಒಂದು ಬಾಗಿಲು ಹಾಕಿದ್ದಾನೆ. ನಾನು ಹೇಳ್ತಾ ಇದ್ದೇನೆ, ಯಾಕೋಬನು ಒಂದು ದಿನ ಅವನು ಬೆಥೇಲಿನಲ್ಲಿ ಜಾಗದಲ್ಲಿ ಅವನು ಯೇಸವನಿಂದ ತಪ್ಪಿಸಿಕೊಂಡು ಹೋಗಿ ಅಲ್ಲಿ ಓಡ್ತಾ ಇರುವಾಗ ಅವನಿಗೆ ವಿಶ್ರಾಂತಿಗಾಗಿ ಬೇತೇಲ್ ಅನ್ನುವ ಸ್ಥಳದಲ್ಲಿ, ಬೇತೇಲ್ ಅಂದರೆ ದೇವರ ಜಾಗ ಅಂತ, ದೇವರ ಮನೆ ಅಂತ, ಆ ಸ್ಥಳದಲ್ಲಿ ಹೋಗಿ ಅವನು ಅಲ್ಲಿ ಕಲ್ಲನ್ನು ಇಟ್ಟುಕೊಂಡು ನಿದ್ರೆ ಮಾಡ್ತಾ ಇರುವಾಗ ಪರಲೋಕದ ದರ್ಶನ ಆಗ್ತಿತ್ತು ಅವನಿಗೆ. ಅವನ ಮುಂದೆ ಒಂದು ದೊಡ್ಡ ಏಣಿ ಅವನ ಮುಂದೆ ಬಂದು ನಿಂತು ಅದರಲ್ಲಿ ದೇವದೂತರ ಮೇಲೆ ಹೋಗ್ತಿರುವುದು ಇಳಿದು ಬರ್ತಿರುವುದನ್ನು ನೋಡ್ತಾ ಇದ್ದನು. ಆ ಏಣಿಯೇ ನಮ್ಮ ಯೇಸಪ್ಪವಾಗಿದ್ದಾನೆ, ನಮಗೆ ಮತ್ತು ನಮ್ಮ ದೇವರ ಜೊತೆಯಲ್ಲಿ ಕನೆಕ್ಟ್ ಮಾಡುವಂತಹ ಏಣಿ. ಇವತ್ತು ನೀನು ಯಾವ ಮಾರ್ಗದಲ್ಲಿದ್ದಿ? ಇವತ್ತು ನೀನು ಇಕ್ಕಟ್ಟಾದ ಬಾಗಿಲಿನ ಒಳಗೆ ಹೋಗ್ತಾ ಇದ್ದಿ. ಇಕ್ಕಟ್ಟಾದ ಬಾಗಿಲ ಒಳಗೆ ಹೋಗಲಿಕ್ಕೆ ಯೇಸುವಿನ ಮಾದರಿ ಜೀವಿತ ಬೇಕು ನಮಗೆ. ಸುಮ್ಮನೆ ಇಕ್ಕಟ್ಟಾದ ಬಾಗಿಲು ಹೋಗ್ಲಿಕ್ಕೆ ಆಗೋದಿಲ್ಲ. ನಮಗೆ ಮನಸ್ಸು ಇಚ್ಛೆಯಾದಂಥ ಬಾಗಿಲಲ್ಲ ಅದು, ದೇವರ ವಾಕ್ಯಾನುಸಾರವಾಗಿ ನಡೆಯುವಂತಹ ಬಾಗಿಲು. ಇವತ್ತು ಬಹಳ ಜನರು ಏನು ಮಾಡ್ತಾರೆ, ಯೇಸಪ್ಪನನ್ನು ಅಂಗೀಕರಿಸ್ತಾರೆ, ಪಾಪದ ಜೀವಿತದಲ್ಲಿ ಇರ್ತಾರೆ. ಹಾಗಾದರೆ ಅವ್ರು ಹೋಗ್ಲಿಕ್ಕೆ ಆಗೋದಿಲ್ಲ. ಇನ್ನು ಬಹಳ ಜನರಿಗೆ ಬಾಗಿಲು ಏನಂತ ಗೊತ್ತಿಲ್ಲ, ಪರಲೋಕ ಹೋಗುವಂಥದ್ದು ಅಥವಾ ಸ್ವರ್ಗಕ್ಕೆ ಹೋಗುವಂಥ. ಸ್ವರ್ಗಕ್ಕೆ ಇಕ್ಕಟ್ಟಾದ ಬಾಗಿಲು. ಆ ಬಾಗಿಲು ಯಾವುದೇ ಹಣ್ಣು ಹಂಪಲುಗಳನ್ನು, ಯಾವುದೇ ಪ್ರಾಣಿ ಪಕ್ಷಿಗಳನ್ನು ಕೊಡುವುದರಿಂದ ಆ ಬಾಗಿಲು ತೆರೆಯುವುದಿಲ್ಲ. ಪರಲೋಕದ ಬಾಗಿಲು ತೆರೆಯಬೇಕಾದರೆ ನಿನ್ನ ಜೀವಿತದಲ್ಲಿ ನಿನ್ನ ಕರ್ತನನ್ನು, ನಿನ್ನ ಸೃಷ್ಟಿಕರ್ತನನ್ನು, ನಿನ್ನ ಪರಲೋಕದ ತಂದೆಯನ್ನು ನೀನು ಹುಡುಕಿಕೊಳ್ಳಬೇಕು. ಆ ಹುಡುಕಿಕೊಳ್ಳುವುದಕ್ಕಾಗಿ ಯೇಸುವೇ ಆ ಬಾಗಿಲಾಗಿದ್ದಾನೆ. ಹುಡುಕಿಕೊಳ್ಳುವ ಬಾಗಿಲು, ಪರಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವ ಬಾಗಿಲು ಯೇಸಪ್ಪ ಆಗಿದ್ದಾನೆ. ಆ ಯೇಸು ಸ್ವಾಮಿಯಲ್ಲಿ ನೀನು ನಿನ್ನ ಬಾಗಿಲನ್ನು ಕಂಡುಕೊಂಡಿದ್ದರೆ ನಿಜವಾಗಿ ನಿನ್ನ ಭಾಗ್ಯವಂತನು. ಸ್ವಲ್ಪ ಜನ ಮಾತ್ರ ಅದನ್ನು ಕಂಡುಕೊಳ್ತಾರಂತ ದೇವರ ವಚನ ಹೇಳ್ತಾ ಇದೆ. ಇಲ್ಲಿ ನೋಡಿ, ಅದರಲ್ಲಿ ಹೋಗುವವರು ಯಾವುದರಲ್ಲಿ ದಾರಿ ಅಗಲ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು. ನಾಶಕ್ಕೆ ಹೋಗುವ ಬಾಗಿಲು ಇವತ್ತು ನೋಡಿ, TV, ಎಂಟರ್ಟೈನ್ಮೆಂಟು, ಶರೀರದ ಆಸೆ, ಸರಾಯಿ, ವ್ಯಭಿಚಾರ, ಇದು ಬಹಳ ದೊಡ್ಡ ಬಾಗಿಲು. ಅಲ್ಲಿ ಹೋಗಿ ತಮ್ಮ ಆತ್ಮಗಳನ್ನು ಪಾಪದ ಕೃತ್ಯಗಳಲ್ಲಿ ಮುಳುಗಿಸಿರುವುದಾದರೆ ಆ ಬಾಗಿಲು ಬಹಳ ದೊಡ್ಡದು. ಅದೇ ರೀತಿಯಾಗಿ ಕ್ರಿಸ್ತನ ಮಾರ್ಗದಲ್ಲಿ ಈ ವಿಷಯವಾಗಿ ಅವರು ಹೋಗ್ಲಿಕ್ಕೆ ಆಗೋದಿಲ್ಲ. ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವವರು ಇಕ್ಕಟ್ಟಾದ ಬಾಗಿಲಲ್ಲಿ ಹೋಗಬೇಕಾಗ್ತದೆ. ಅಲ್ಲಿ ಇಂಥ ಸಂಗತಿಗಳು ಇಲ್ಲ, ಆದರೆ ಅಲ್ಲಿ ಪರಿಶುದ್ಧ ಮಾರ್ಗ ಇದೆ. ಆ ಬಾಗಿಲು ಯಾರೆಲ್ಲ ಕಂಡುಕೊಂಡಿದ್ದಾರೋ ನಿಜವಾಗಿ ಅವರು ಭಾಗ್ಯವಂತರು. ಅಲ್ಲಿ ಹೇಳ್ತಾ ಇದೆ ವಚನ, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ಈಗ ನಾನು ಮುಂದೆ ಹೋಗುವಾಗ ಒಂದು ವಚನ ಇಲ್ಲಿ ನೋಡಿ, ವಚನ ಒಂದು ಬಹಳ ಸುಂದರವಾಗಿ ಹೇಳ್ತಾ ಇದೆ. ಏಷಯ 55ರಲ್ಲಿ ವಚನ 7 ನಾವು ಓದಿಕೊಳ್ಳುವ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವನನ್ನು ಆಶ್ರಯಿಸಲಿ,
ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಇವತ್ತು ಇಕ್ಕಟ್ಟದ ಬಾಗಿಲಿಗೆ ದೇವರು ನಮ್ಮನ್ನು ಕರೀತಾ ಇದ್ದಾನೆ. ಯಾರನ್ನು ಕರೀತಾ ಇದ್ದಾನೆ ದೇವರು? ಇವತ್ತು ಯಾರನ್ನು ದೇವರು ಕರೀತಾ ಇದ್ದಾನೆ? ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ. ಇವತ್ತು ದುಷ್ಟನು ಅಂದರೆ ಯಾರು? ದೇವರಿಗೆ ಭಯಪಡದವರು ಅಂತ. ದುಷ್ಟನು ಅಂದರೆ ದೇವರಿಗೆ ಭಯಪಡದವನು. ಇವತ್ತು ಬಹಳ ಜನರು ತಾವೇ ದೇವರು ಅಂತ ಎನ್ಸ್ಕೊಂಡಿರ್ತಾರೆ. ತಾವೇ ಎಲ್ಲವೂ ನನ್ನ ಬಲದಲ್ಲಿ ಅಥವಾ ನಮ್ಮ ಶಕ್ತಿಯಲ್ಲಿ, ನನ್ನ ಹಣದಲ್ಲಿ, ನನ್ನ ಕತ್ತಿಯಲ್ಲಿ, ನನ್ನ ಪಿಸ್ತೂಲಲ್ಲಿ, ನನ್ನ ದೇಶದ ಜನಸಂಖ್ಯೆಯಲ್ಲಿ ಅಥವಾ ನನ್ನಲ್ಲಿರುವ ಅಂದರೆ ಆ ಬಲದಲ್ಲಿ ಹೋಗ್ತಾ ಇದ್ದಾರೆ. ದೇವರ ಬಲ ಇಲ್ಲ ಇವರಿಗೆ. ಆದರೆ ಇವರಿಗೆ ದೇವರು ಏನು ಹೇಳ್ತಾ ಇದ್ದಾನೆ? ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಯನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ. ದೇವರ ಕಡೆಗೆ ತಿರುಗಿಕೊಂಡು ಬಾ. ಯೇಸು ಸ್ವಾಮಿ ಕೂಡ ಹೇಳ್ತಾ ಇದ್ದಾನೆ, ಪಾಪ ಮಾಡುವವರಿಗೆ ಹೇಳಿದನು ಯೇಸು ಸ್ವಾಮಿ, ಬನ್ನಿರಿ ನನ್ನ ಕಡೆಗೆ, ವಿಶ್ರಾಂತಿ ಕೊಡುವೆನು. ಒಂದು ವಚನವನ್ನು ಓದಿಕೊಳ್ಳುವ. ಮತ್ತಾಯ ಅಲ್ಲಿ ಸ್ನಾನಿಕನಾದ ಯೋಹಾನನು ಕೂಡ ಒಂದೇ ರೀತಿಯಾದ ವಚನ ಹೇಳ್ತಾ ಇದ್ದಾನೆ. ಅದೇ ರೀತಿ ಯೇಸು ಸ್ವಾಮಿ ಕೂಡ ಒಂದು ವಚನವನ್ನು, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಕೊಳ್ಳಿರಿ ಎಂದು ಸಾರಿ ಹೇಳುತ್ತಾ ಪ್ರಾರಂಭಿಸಿದನು. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಮತ್ತಾಯ 4ನೇ ಅಧ್ಯಾಯದಲ್ಲಿ 17ನೇ ವಚನ. ಅದೇ ರೀತಿಯಾಗಿ ನೋಡಿ, ಮತ್ತಾಯ 3ನೇ ಅಧ್ಯಾಯದಲ್ಲಿ ಹೇಳಿದನು, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಕೊಳ್ಳಿರಿ. ದೇವರ ಕಡೆಗೆ ತಿರುಕೊಳ್ಳುವುದು ಅಂದರೆ ಅರ್ಥ ಇಷ್ಟೇ, ನಮ್ಮ ದುಷ್ಟತನವನ್ನು, ದುರಾಲೋಚನೆಯನ್ನು, ಪಾಪದ ಕೃತ್ಯಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಕೊಳ್ಳುವಾಗ ನೀವು ಇಕ್ಕಟ್ಟಾದ ಬಾಗಿಲಿನ ಒಳಗೆ ಬರುವವರಾಗಿದ್ದೀರಿ. ಇಕ್ಕಟ್ಟದ ಬಾಗಿಲು ಅಂದ ಕೂಡಲೇ ಅದು ಭಾರಿ ಕಷ್ಟಪಡುವಂಥದ್ದು, ಸೆಣಸಾಡುವಂಥದ್ದು, ಹೋಗ್ಲಿಕ್ಕಾಗು ಆ ರೀತಿ ಅರ್ಥ ಅಲ್ಲ. ಇಕ್ಕಟ್ಟದ ಬಾಗಿಲು ಅಂದರೆ ಪರಲೋಕದ ಬಾಗಿಲು. ನೀನು ಪರಲೋಕಕ್ಕೆ ಹೋಗಬೇಕು, ನಿನ್ನ ನಿತ್ಯ ಜೀವದ ಸೌಭಾಗ್ಯವನ್ನು ನೀನೇ ಕಂಡುಕೊಳ್ಳಬೇಕು. ಆ ಬಾಗಿಲು ನೀನೇ ಕಂಡುಕೊಳ್ಳಬೇಕು. ಒಂದು ಸಲ ನೀನು ಆ ಬಾಗಿಲನ್ನು ಕಂಡುಕೊಂಡ ಮೇಲೆ ಆ ಬಾಗಿಲಿನ ವಿಷಯವಾಗಿ ಆ ಬಾಗಿಲು ನಿನಗೆ ಸಿಕ್ಕಿದ ಮೇಲೆ, ಆ ಬಾಗಿಲು ಯೇಸು ಸ್ವಾಮಿ ಅಂತ ಹೇಳಿದ್ದಾರೆ, ಆ ಬಾಗಿಲಿನ ಮಾರ್ಗದಲ್ಲೇ ನಡೆಯುವಾಗ ಪರಲೋಕದಲ್ಲಿ ನಿನಗೆ ನಿತ್ಯ ಜೀವ ಉಂಟು. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಷ್ಟೇ, ಮನುಷ್ಯರು ಮರಣ ಹೊಂದಲೇಬೇಕು. ಮರಣಕ್ಕೆ ಔಷಧಿ ಇಲ್ಲ. ಆ ಮರಣ ಹೊಂದಿದ ವ್ಯಕ್ತಿ ಯಾರೇ ಆಗಲಿ, ಗಂಡಸಾಗಲಿ, ಪುರುಷನಾಗಲಿ, ಸ್ತ್ರೀಯಳಾಗಲಿ, ಯಾರೇ ಆಗಲಿ, ಯವನಸ್ಥನಾಗಲಿ ಅಥವಾ ಸಣ್ಣ ಮಗುವಾಗಲಿ, ಎಲ್ಲಾದರೂ ಮರಣ ಹೊಂದುವುದಾದರೆ ತಾನು ಎಲ್ಲಿ ಹೋಗ್ತೇನೆ ಅಂತ ಹೇಳಿ ತಿಳಿದುಕೊಳ್ಳಬೇಕು. ಮಕ್ಕಳಿಗೆ ಬಿಡಿ, ಅವಕಾಶ ಉಂಟು. ಅವರು ಪಾಪಕೃತ್ಯದಲ್ಲಿ ದೇವರು ಅವರಿಗೆ ಒಂದು ವಿಮೋಚನೆ ಉಂಟು, ಪಾಪಕೃತ್ಯದವರಿಗೆ ಆ ಗ್ರಹಿಕೆ ಬರುವ ತನಕ. ಆದರೆ ಯವನಸ್ಥರಲ್ಲಿ ನಾನು ಹೇಳುವಂಥದ್ದು, ಅಥವಾ ದೊಡ್ಡವರು ಇನ್ನೂ ಕೂಡ ನೀನು ನಿನ್ನ ಜೀವಿತದಲ್ಲಿ ಮರಣದ ಒಂದು ಭಯದಿಂದ ಅಥವಾ ಮರಣದಿಂದ ತಪ್ಪಿಸ್ಕೊಳ್ಳಿಕ್ಕಾಗುವುದಿಲ್ಲ. ಮರಣದಿಂದ ನಮಗೆ ಬಿಡುಗು ಮಾಡಿದ ದೇವರು ನಮ್ಮ ಯೇಸು ಸ್ವಾಮಿಯಾಗಿದ್ದಾನೆ. ಆ ಇಕ್ಕಟ್ಟದ ಮಾರ್ಗದಲ್ಲಿ ನೀನು ನಡೆಯುವಾಗ, ಇಕ್ಕಟ್ಟದ ಮಾರ್ಗದಲ್ಲಿ ನೀನು ಬರುವಾಗ ಕರ್ತರು ತಾನೇ ನಿನ್ನನ್ನು ಮಹಿಮೆಯಾಗಿ ನಿತ್ಯ ಜೀವದಲ್ಲಿ ನಡೆಸ್ತಾನೆ. ಆ ಪರಲೋಕದ ಸೌಭಾಗ್ಯಗಳನ್ನು ನಿಮಗೆ ಕೊಡ್ತಾನೆ. ಅಷ್ಟೆಲ್ಲ ನಿತ್ಯಕ್ಕೂ ನಾವು ವಾಸಿಸುವವರಾಗಿದ್ದೇವೆ. ಯಾರು ಮರಣವನ್ನು ಇನ್ನು ಜಯಿಸುವುದಿಲ್ಲವೋ, ಜಯಿಸಿದಂತಹ ಯೇಸು ಸ್ವಾಮಿಯನ್ನು ಅಂಗೀಕರಿಸುವುದಿಲ್ಲವೋ, ಅಥವಾ ಮರಣವನ್ನು ಜಯಿಸದೇ ಇರುವವನು ಯಾರೇ ಆಗಿದ್ದರೆ ನೀನು ನಿತ್ಯ ಜೀವವನ್ನು ಕಳ್ಕೊಳ್ತಿ. ಮರಣವನ್ನು ಜಯಿಸಿದ ದೇವರು ಒಬ್ಬನೇ. ಆತನನ್ನು ಅಂಗೀಕರಿಸುವಾಗ ನೀನು ಕೂಡ ಮರಣವನ್ನು ಜಯಿಸ್ತಿ. ನೀನು ದೇವರ ಮಗನಾಗ್ತಿ, ಕರ್ತನ ಮಗನಾಗ್ತಿ, ಪರಲೋಕದ ಸಂಸ್ಥಾನದವನಾಗ್ತಿ. ಯಾರಾದರೂ ಇನ್ನೂ ಮರಣವನ್ನು ಜಯಿಸದೆ ಅಥವಾ ಪರಲೋಕದ ಸಂಗತಿಗಳು ಇನ್ನೂ ಹಾತುಕೊಳ್ಳದೆ, ಪರಲೋಕ ಇನ್ನೂ ಗೊತ್ತಿಲ್ಲ, ಹೇಗೆ ಹೋಗುವುದಂತ ಗೊತ್ತಿಲ್ಲದಿದ್ದರೆ, ಅಥವಾ ಗೊತ್ತಿದ್ದು ತಿರಸ್ಕರಿಸಿದರೆ, ದುಷ್ಟತನವನ್ನು ಬಿಡದೆ, ಪಾಪಕೃತ್ಯವನ್ನು ಬಿಡದೆ, ಅದೇ ಹೊಲಸಿನಲ್ಲಿ, ಆ ಹೊಲಸಿನ ಕೃತ್ಯಗಳಲ್ಲಿ ಅವನು ತನ್ನ ಕಾರ್ಯವನ್ನು ಮಾಡ್ತಾ ಇರುವುದಾದರೆ, ನಾನು ಹೇಳ್ತೇನೆ ಇಷ್ಟೇ, ನಿಜವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಪರಲೋಕ ಸಿಗೋದಿಲ್ಲ, ಮಹಿಮೆ ಸಿಗುವುದಿಲ್ಲ. ಅದಕ್ಕೆ ತಂದೆ ದೇವರು ಇಲ್ಲಿ ಹೇಳ್ತಾ ಇದ್ದಾನೆ, ದುಷ್ಟನು ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಿರಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ನಿನ್ನ ಕಡು ಕೆಂಪಾದ ಪಾಪಗಳಿರ್ಬೋದು, ಕಡು ಕೆಂಪಾದ ಸಂಗತಿಗಳು ಇರ್ಬೋದು,
ಆತನು ನಿನ್ನನ್ನು ಮಹಾಕೃಪೆಯಿಂದ ಕ್ಷಮಿಸುವನು. ಮುಂದೆ ಹೋಗುವಾಗ ಅಲ್ಲಿ ನೋಡಿ, ಜ್ಞಾನೋಕ್ತಿಯಲ್ಲಿ 9ನೇ ಅಧ್ಯಾಯದಲ್ಲಿ ವಚನ 6 ನಾನು ಓದಿಕೊಳ್ಳುವ. ಜ್ಞಾನೋಕ್ತಿಯಲ್ಲಿ ಇದು ಬಹಳ ಸುಂದರವಾದ ವಚನ. 9ನೇ ಅಧ್ಯಾಯದಲ್ಲಿ 6ನೇ ವಚನ. ಮೂಢರೇ, ಮೂಢತ್ವವನ್ನು ಬಿಟ್ಟು ಬಿಡಿರಿ, ವಿವೇಕ ಮಾರ್ಗದಲ್ಲಿ ನೆಟ್ಟಗೆ ನಡೆಯಿರಿ ಎಂದು ಪ್ರಬೋಧಿಸುತ್ತಾಳೆ. ಇವತ್ತು ಜ್ಞಾನ ಎಂಬ ಆಕೆಯು 7 ಸ್ತಂಭಗಳು. ವಿವೇಕ ಆ ರೀತಿಯಾಗಿ ಬಹಳ ಜ್ಞಾನ ಎಂಬಕ್ಕೆಯು ನಿಮ್ಮನ್ನು ಇವತ್ತು ಕರೀತಾ ಇದ್ದಾಳೆ. ಏನೆಂದು ಕರೀತಾ ಇದ್ದಾಳೆ? ಮೂಢರೇ, ಮೂಢತ್ವವನ್ನು ಬಿಟ್ಟು ಬಿಡಿರಿ. ಮೂಢತ್ವವನ್ನು, ಮಂಕುತನವನ್ನು, ಕಣ್ಣು ಮುಚ್ಚಿ ನಂಬುವುದನ್ನು, ಏನೋ ಒಂದು ಭ್ರಮೆಯಲ್ಲಿ ಇರುವಂಥದ್ದನ್ನು ಬಿಟ್ಟು ಏನು ಸತ್ಯ ಏನು ಅಸತ್ಯ ಅದನ್ನು ನೀವು ಕಂಡುಕೊಳ್ಳುವವನಾಗಿರು. ಯಾವತ್ತೂ ಯಾರೋ ಏನು ಹೇಳ್ತಾರೆ ಅಂತ ಹೇಳಿ ನಂಬುವುದಲ್ಲ. ಇವತ್ತು ಬಹಳ ಜನರು, ಲೋಕದಲ್ಲಿ ಬಹಳ ಜನರು, ಕೋಟಿಗಟ್ಟಲೆ ಜನರು ಯಾವುದೋ ಒಂದು ಭ್ರಮೆಯಲ್ಲಿ, ಯಾವುದೇ ಒಂದು ಮಂಕುತನದಲ್ಲಿ ಯಾರೋ ಏನು ಹೇಳುವುದನ್ನು ಲಾಲಿಸಿಕೊಂಡು ಸತ್ಯವನ್ನು ಪರಿಗಣಿಸದೆ, ಸತ್ಯವನ್ನು ಹುಡುಕದೆ ತಮ್ಮ ಆತ್ಮಗಳನ್ನು ನಷ್ಟಪಡಿಸಿಕೊಳ್ತಾ ಇದ್ದಾರೆ. ತಮ್ಮ ಆತ್ಮದ ರಕ್ಷಣೆಯನ್ನು ಅವರು ನಷ್ಟಪಡಿಸ್ಕೊಳ್ತಾ ಇದ್ದಾರೆ. ಯಾರೋ 4 ಜನ ಏನೋ ಒಂದು ದೈವಿಕವಾದ ಭಕ್ತಿಯುಳ್ಳ ಒಂದು ವೇಷಭೂಷಣಗಳನ್ನು ಹಾಕಿಕೊಂಡ್ರೆ ಸಾಕು, ಅವರನ್ನೇ ಫಾಲೋ ಮಾಡುವಂಥದ್ದು, ಅವರನ್ನೇ ಹಿಂಬಾಲಿಸುವ, ಅವರು ಸರಿ ಇದ್ದಾರಾ, ಅವರು ಸರಿ ಮಾಡ್ತಾ ಇದ್ದಾರಾ, ಇದು ನಿತ್ಯ ಜೀವಕ್ಕೆ ಹೋಗ್ತಾ ಇದೆಯಾ, ಇದು ನಿತ್ಯ ಜೀವಕ್ಕೆ ಹೋಗುವ ಮಾರ್ಗನೂ, ಏನು ಅಸತ್ಯಗಳನ್ನು ಪರೀಕ್ಷಿಸಿಕೊಳ್ಳದೆ, ವಿವೇಚನೆ ಕೂಡ ಮಾಡದೆ, ಅಥವಾ ಸರಿಯಾದ ಜ್ಞಾನವನ್ನು ಹೊಂದಿಕೊಳ್ಳದೆ ಬೇಕೋ ಬಿಟ್ಟಿಯಾಗಿ ಅವರು ಹಿಂದೆ ಹೋಗ್ತಾ ಇದ್ದಾರೆ. ಹಲೋ, ಎಲ್ಲಿ ಹೋಗ್ತಾ ಇದ್ದಿ? ನೀನು ಮನುಷ್ಯನನ್ನು ಹಿಂಬಾಲಿಸ್ತಾ ಇದ್ದಿ, ದೇವರನ್ನು. ಇನ್ನು ಕೆಲವರು ಯಾವುದೊಂದು ಭಾಷಣಗಳು, ಉದ್ವೇಗವಾದ ಭಾಷಣಗಳು, ಹಿಂಸಾಚಾರದಲ್ಲಿ, ಕೆಟ್ಟತನದಲ್ಲಿ ಹೋಗ್ತಾ ಇದ್ದಾರೆ. ಆ ಮಾರ್ಗ ನಿನ್ನನ್ನು ನಿತ್ಯ ಜೀವಕ್ಕೆ ಕಳಿಸುವುದಿಲ್ಲ. ಆ ಮಾರ್ಗ ನಿನಗೆ ಪರಲೋಕದ ಬಾಗಿಲು ಕೊಡುವುದಿಲ್ಲ. ಬಹಳ ಜನರು ಇವತ್ತು ನಾನು ಹೇಳುವುದಿಷ್ಟೇ, ನೀನು ಮಾಡ್ತಾ ಇರುವುದು ಸರಿಯೋ ತಪ್ಪು ಅಂತ ಸ್ವಲ್ಪ ಹೊತ್ತು ವಿವೇಚಿಸಿ ನೋಡುವಲ್ಲ. ವಿವೇಚನೆ ಕೊಟ್ಟಿದ್ದಾರಲ್ಲ, ಜ್ಞಾನ ಕೊಟ್ಟಿದ್ದಾರಲ್ಲ ದೇವರು, ಆ ಜ್ಞಾನವನ್ನು ಉಪಯೋಗಿಸಿ ಆ ಮಾರ್ಗದಲ್ಲಿ, ನೀನು ನಿತ್ಯ ಮಾರ್ಗದಲ್ಲಿ ಜೀವಿಸುವುದಾದರೆ ಉಪಯೋಗಿಸು, ಮತ್ತು ಕಂಡುಕೋ ನಿತ್ಯ ಜೀವವನ್ನು. ಆ ಮಾರ್ಗದಲ್ಲಿ ನಡೆಯುವಾಗ ನಿನ್ನ ದೈವಿಕವಾದಂಥ ಒಂದು ಆಶೀರ್ವಾದವನ್ನು ಹೊಂದಿಕೊಳ್ತಿ. ಮತ್ತು ಕೆಟ್ಟತನ, ಕೊಲೆ, ಆಧಾರ, ಮಾತು, ಇದು ಪಾಪದ ಕೃತ್ಯಗಳು, ವ್ಯಾಭಿಚಾರ, ಅನಾಚಾರ, ಸಿಟ್ಟು, ಅಹಂಕಾರ, ಮತ್ಸರ, ಈ ಲೋಕದ ಎಲ್ಲ ಸಂಗತಿಗಳನ್ನು ತ್ಯಜಿಸ್ತೀನಿ ನೀನು. ಯಾಕೆ? ನಿನಗೆ ಗೊತ್ತಿದೆ ನಿತ್ಯ ಜೀವಕ್ಕೆ ಅದು ಏನು ಪ್ರಯೋಜನ ಇಲ್ಲ. ಮತ್ತು ನಿನಗೆ ಸಮಾಧಾನ ಕೊಡುವುದು ಅದಲ್ಲ, ಪರಲೋಕ ದೈವಿಕವಾದಂತಹ ದೇವರ ಒಂದು ಹಸ್ತ. ಆತನು ನಿನ್ನ ಆಲಯದಲ್ಲಿ, ಆತನು ನಿಮ್ಮ ಶರೀರದಲ್ಲಿ, ಆತನು ಶರೀರ ಎಂಬ ಆಲಯದಲ್ಲಿ ಯಾವಾಗ ಬಂದು ವಾಸಿಸ್ತಾನೋ ಆ ದಿನ ದೇವರ ಮಹಿಮೆ ನಿನ್ನ ಜೀವಿತದಿಂದ ಅನುಭವಿಸ್ತಿ. ಸುಖ, ಸಮಾಧಾನ, ದೈವಿಕವಾದ ಆ ನಿತ್ಯತೆಯ ಪ್ರೀತಿ, ಅದು ಎಲ್ಲಿ ಕೂಡ ಸಿಗದಂತಹ, ಎಲ್ಲಿ ಕೂಡ ಅನುಭವಿಸದಂತಹ ಒಂದು ಸೇಫ್ಟಿ ಜಾಗ, ಪ್ರೀತಿ, ಸೆಕ್ಯೂರಿಟಿ. ಅಷ್ಟೇ ಅಲ್ಲ, ನಿತ್ಯವಾದಂತಹ ಸಂತೋಷ, ಸಮಾಧಾನ ನೀನು ಹೊಂದಿಕೊಳ್ಳುವನಾಗಿದ್ದಿ. ದೇವರ ಕಡೆಗೆ ತಿರುಕೋ. ಮುಂದೆ ಹೋಗುತ್ತಾಳೆ, ಮೂಢರೇ, ಮೂಢತ್ವವನ್ನು ಬಿಟ್ಟು ಬಿಡಿರಿ, ವಿವೇಕ ಮಾರ್ಗದಲ್ಲಿ ನೆಟ್ಟಗೆ ನಡೆಯಿರಿ ಎಂದು ಜ್ಞಾನ ಎಂಬ ಆಕೆಯು ಪ್ರಬೋಧಿಸುತ್ತಿದ್ದಾಳೆ. ಜ್ಞಾನವನ್ನು ಹೊಂದಿಕೊಳ್ತಿ. ಜ್ಞಾನ ಅಂದರೆ ನಮ್ಮ ಯೇಸಪ್ಪ ಹಾಕಿದ್ದಾನೆ. ಮುಂದೆ ಹೋಗುವಾಗ ನೋಡಿ, ಅಲ್ಲಿ ಒಂದು ವಚನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸೆಕಿಯೇಲಲ್ಲಿ ತುಂಬ ಜನ ನೆನೆಸ್ಕೊಳ್ತಾರೆ, ಏನಪ್ಪ ದೇವರು ಶಿಕ್ಷೆ ಕೊಡ್ತಾನೆ, ದೇವರು ಹೊಡಿಲಿಕ್ಕೆ ನೋಡ್ತಾನೆ ಅಂಥೇಳಿ. ಎಸೆಕಿಯೇಲ್ 18ರಲ್ಲಿ ವಚನ ನಾನು ನೋಡುವುದಾದರೆ 23ರಿಂದ ನಾನು ಓದ್ತೇನೆ. ಎಸೆಕಿಯೇಲ್ 18 ವಚನ 23ರಲ್ಲಿ, ಕರ್ತನು ಯೆಹೋವನು ಇಂತೆನ್ನುತ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ ಉಂಟು. ದೇವರಿಗೆ ಇಷ್ಟ ಇಲ್ಲ ಇದು. ಒಬ್ಬನು ದುಷ್ಟನಾಗಿ, ಒಬ್ಬನು ಪಾಪಿಷ್ಟನಾಗಿ, ಒಬ್ಬನು ಅಸಹ್ಯ ಕೃತ್ಯಗಳನ್ನು ಮಾಡಿ ಸಾಯುವಂಥದ್ದು ದೇವರಿಗೆ ಇಷ್ಟ ಇಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಯೆಹೋವನು ಇಂತೆನ್ನುತ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ ಉಂಟು. ಮುಂದೆ ಹೇಳುವಾಗ, ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ.
ಅವನು ತನ್ನ ದುರ್ಮಾರ್ಗವನ್ನು, ಪಾಪದ ಮಾರ್ಗವನ್ನು, ಅಸಹ್ಯ ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗಿಷ್ಟ, ಪರಿಶುದ್ಧವಾಗಿ ಬಾಳುವುದೇ ಇಷ್ಟ, ಸಮಾಧಾನವಾಗಿ ಬಾಳುವುದೇ ಇಷ್ಟ, ಸೌಖ್ಯವಾಗಿ ಬಾಳುವುದೇ ಇಷ್ಟ. ಈ ಬಾಳನ್ನು ಬಾಳುವುದಕ್ಕೆ ತಡೆ ಮಾಡುವ ಸೈತಾನ್ ಶಕ್ತಿಗಳನ್ನು ನಾವು ಕಂಡುಹಿಡಿಯುವವರಾಗಿರಬೇಕು. ದೇವರಿಗೆ ಇಷ್ಟ ಇಲ್ಲ ಜನರು ದುಷ್ಟತ್ವದಲ್ಲಿ, ಕೆಟ್ಟತನದಲ್ಲಿ, ಪಾಪದಲ್ಲಿ, ಕೊಲೆ ಮಾಡುವುದರಲ್ಲಿ, ಹಿಂಸಾಚಾರದಲ್ಲಿ ಜೀವಿಸು ದೇವರಿಗೆ ಇಷ್ಟ ಇಲ್ಲ. ದೇವರು ಅದನ್ನು ಬಿಟ್ಟು ನೀನು ನಿತ್ಯ ಜೀವದ ಭಾಗ್ಯದಲ್ಲಿ ಸಂತೋಷದಲ್ಲಿ ಜೀವಿಸು ದೇವರಿಗೆ ಇಷ್ಟ. ಅದಕ್ಕೆ ದುಷ್ಟನ ಸಾವಿನಲ್ಲಿ ದೇವರಿಗೆ ಇಷ್ಟವಿಲ್ಲ. ಒಬ್ಬನು ಹೀಗೆ ಸಾಯ್ತಾನೆ, ಕುಡಿದು ಸಾಯ್ತಾನೆ. ಇನ್ನು ಕೆಲವರು ಪಾಪಕೃತ್ಯ ಮಾಡಿ ಸಾಯ್ತಾರೆ. ಇನ್ನು ಕೆಲವರು ಬೇರೆಯವರ ಮನೆ ಕುಟುಂಬ ಹಾಳು ಮಾಡಿ ಸಾಯ್ತಾರೆ. ಲಂಚತನ, ಭ್ರಷ್ಟಾಚಾರ, ಅನ್ಯಾಯ ಮಾಡಿ ಸಾಯ್ತಾರೆ. ಇನ್ನು ಕೆಲವರು ಜನರನ್ನು ಮಂಕುತನದಲ್ಲಿ, ಮೊಂಡುತನದಲ್ಲಿ ನಡೆಸಿ, ವ್ಯಾಭಿಚಾರದಲ್ಲಿ ನಡೆಸಿ, ಅಥವಾ ಮಾಟಮಂತ್ರದಲ್ಲಿ ಪಾಪದ ದುಷ್ಟ ಕಾರ್ಯಗಳನ್ನು ನಡೆಸಿ, ಅಥವಾ ಕ್ರೂರವಾದ ಕೃತ್ಯಗಳನ್ನು ನಡೆಸಿ ಮರಣ ಹೊಂದುತ್ತಾ ಇದ್ದಾರೆ. ಅಂಥ ಸಾವಿನಲ್ಲಿ ದೇವರಿಗೆ ಇಷ್ಟ ಇಲ್ಲ. ಹಾಗೆ ಸಾಯಬಾರದಂತ ದೇವರು ಆಸೆ ಪಡುವವನು. ದೇವರ ಇಷ್ಟೇ ನೀವು ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕು. ದುಷ್ಟನ ಸಾವಿನಲ್ಲಿ ಆತನಿಗೆ ಲೇಷವಾದರೂ ಇಷ್ಟವಿಲ್ಲ. ಆದರೆ ದುರ್ಮಾರ್ಗವನ್ನು ಬಿಟ್ಟು ಬಿಡುವುದೇ ನನಗೆ ಸಂತೋಷ. ಆದರೆ ಶಿಷ್ಟನು ತನ್ನ ಶಿಷ್ಟತನವನ್ನು ಬಿಟ್ಟು ಅಧರ್ಮ ಮಾಡಿ ದುಷ್ಟ ನಡೆಸುವವನ ದುರಾಚಾರಗಳನ್ನು ನಡೆಸಿದರೆ ಅವನು ಬಾಳನು. ಮುಂದೆ ನಾನು ಹೋಗುವುದಾದರೆ 27ನೇ ವಚನ, ಅಲ್ಲಿ 27ನೇ ವಚನ ನಾನು ನೋಡ್ತೇನೆ. ದುಷ್ಟನು ತಾನು ಮಾಡುತ್ತಿದ್ದ ದುಷ್ಕೃತ್ಯಗಳನ್ನು ಬಿಟ್ಟು ನೀತಿ ನ್ಯಾಯಗಳನ್ನು ನಡೆಸಿದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವನು. ಅವನು ಯೋಚಿಸಿ ತಾನು ಮಾಡುತ್ತಿದ್ದ ಅಪರಾಧಗಳನ್ನೆಲ್ಲ ಬಿಟ್ಟಿದ್ದರಿಂದ ಸಾಯನು, ಬಾಳುವನು. ಇಲ್ಲಿ ಬಹಳ ಸುಂದರವಾಗಿ ದುಷ್ಟನು ತಾನು ಮಾಡುತ್ತಿದ್ದ ದುಷ್ಕೃತ್ಯವನ್ನು ಬಿಟ್ಟು ನೀತಿ ಎಂದರೇನು? ರೈಚಸ್ನೆಸ್ ಇಲ್ಲಿ ಸಿಗ್ತದೆ. ಯಾರೆಲ್ಲ ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನಾಗಿ, ತಮ್ಮ ಸ್ವಂತ ದೇವರಾಗಿ, ಒಡೆಯನಾಗಿ, ತನ್ನ ನೀತಿಯನ್ನು, ಅಲ್ಲಿ ಅವನಿಗೆ ಏನು ಸಿಗ್ತದೆ? ರೈಚಸ್ನೆಸ್. ನೋಡಿ, ಬೇಕಾದರೆ ನೀತಿಯಲ್ಲಿ ಸಿಗ್ತದೆ ಅಂತ ಹೇಳಿದರೆ ರೋಮಪುರ 10ನೇ ಅಧ್ಯಾಯದಲ್ಲಿ ನಾವು ಓದುವ. ರೋಮಪುರ 10ನೇ ಅಧ್ಯಾಯದಲ್ಲಿ ವಚನ 9 ಮತ್ತು 10 ನಾನು ಓದ್ತೀನಿ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರಿಗಿಂತ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಅಷ್ಟೇ ಅಲ್ಲ, ಹೃದಯದಿಂದ ನಂಬುವುದರ ಮೂಲಕ ನೀತಿಯೂ ದೊರೆಯುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ. ಹೃದಯದಿಂದ ನಂಬುವುದರ ಮೂಲಕ. ಇವತ್ತು ನಿನಗೆ ನೀತಿ ಬೇಕಾದರೆ, ಯಾಕಂದರೆ ನಾವೆಲ್ಲರೂ ಪಾಪ ಮಾಡಿದವರು, ದೇವರಿಂದ ಅಗಲಿ ಹೋದವರು, ಸೈತಾನನಿಗೆ ಅಧೀನರಾದವರು. ಸೈತಾನ ನಮ್ಮ ತಂದೆಯಾಗಿದ್ದನು. ಆ ಸೈತಾನಿಂದ ಬಂದಂಥ ದುಷ್ಟ ಕಾರ್ಯಗಳು, ವ್ಯಾಭಿಚಾರ, ಅನಾಚಾರ, ಕೊಲೆ, ಆಧಾರ, ಪಾಪದ ಕೃತ್ಯ, ಇವತ್ತು ಏನೆಲ್ಲ ಪಾಪ ಅಂತ ನಿನಗೆ ಅನಿಸ್ತದೆ ನಿನ್ನ ಹೃದಯ ಆತ್ಮ ಪ್ರಾಣಗಳಲ್ಲಿ, ನಿನಗೆ ಗೊತ್ತಾಗ್ತದೆ. ಅದೆಲ್ಲವೂ ದೇವರಿಂದ ಬಂದದಲ್ಲ, ಸೈತಾನನ ಒಂದು ಬೀಜ ಅದು. ಆ ಸೈತಾನ ಬೀಜವನ್ನು ಹೊರಗಡೆ ಹಾಕಬೇಕು. ಅಷ್ಟೇ ಅಲ್ಲ, ಆವಾಗ ಯೇಸು ಸ್ವಾಮಿಯನ್ನು ಅಂಗೀಕರಿಸುವಾಗ ನಿನ್ನ ಬಲದಿಂದ ನಮಗೆ ರಕ್ಷಣೆ ಸಿಗುವುದಲ್ಲ. ನಾವು ಯಾವಾಗ ಕರ್ತನನ್ನು ಅಂಗೀಕರಿಸ್ತೇವೋ ಅದೇ ಗಳಿಗೆಯಲ್ಲಿ ನನಗೆ ನೀತಿ ಮತ್ತು ನಮಗೆ ರಕ್ಷಣೆ ದೊರೆಯುತ್ತದೆ. ಆ ನೀತಿ ನಮ್ಮಿಂದ ಬಂದಿದ್ದಲ್ಲ, ತಂದೆ ದೇವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಆತನ ಪ್ರೀತಿಯಲ್ಲಿ ಆ ನಿತ್ಯತ್ವ ಉಂಟು. ಆ ಯೇಸಪ್ಪನನ್ನು ಅಂಗೀಕರಿಸುವಾಗ ನೀತಿವಂತರಾಗಿ ನಾವು ಮಾರ್ಪಡ್ತೇವೆ. ಆತನ ರಕ್ತದಿಂದ, ಆತನ ಹೆಸರಿನಿಂದ ನಾವು ತಂದೆಯ ದೇವರ ಮುಂದೆ ಏನಾಗ್ತೇವೆ? ನೀತಿವಂತರಾಗಿ ಮಾರ್ಪಡ್ತೇವೆ. ಅಷ್ಟೆಲ್ಲ ಸ್ವೀಕರಿಸುವುದು, ರಕ್ಷಣೆ ಹೊಂದುವುದು ಅಷ್ಟೇ ಅಲ್ಲ, ಆತನ ಮಾರ್ಗದಲ್ಲಿ ನಡೆಯಬೇಕು. ಇವತ್ತು ಎಷ್ಟೋ ಜನರು ಆ ಇಕ್ಕಟ್ಟಾದ ಬಾಗಿಲನ್ನು ಕಂಡುಕೊಳ್ಳಿಲ್ಲ. ಆ ಇಕ್ಕಟ್ಟಾದ ಬಾಗಿಲು ಯಾರು? ಯೇಸು ಸ್ವಾಮಿ ಹಾಕಿದ್ದಾನೆ. ಇಕ್ಕಟ್ಟಾದ ಬಾಗಿಲು ಯಾರು? ಆ ಕರ್ತನೇ ಹಾಕಿದ್ದಾನೆ. ನೋಡಿ, ನಾನು ಹೇಳುವುದಾದರೆ ಅಲ್ಲಿ ಆ ಯೋಹಾನದಲ್ಲಿ 14ನೇ ಅಧ್ಯಾಯದಲ್ಲಿ 6ನೇ ವಚನ ಓದಿಕೊಳ್ತೇನೆ. ಯೇಸು ಅವನಿಗೆ, ನಾನೇ ಮಾರ್ಗವು, ಸತ್ಯವು, ಜೀವವು ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಯೇಸು ಸ್ವಾಮಿ ಹೇಳಿದ್ದಾನೆ, ನಾನೇ ಮಾರ್ಗ, ದ ವೇ, ಆ ಬಾಗಿಲು, ಪರಲೋಕ ಹೋಗಲಿಕ್ಕೆ ಬಾಗಿಲು.
ಆ ದೇವರು ಮನುಷ್ಯನಿಗೆ ಇಳಿದು ಬಂದು ನನಗಾಗಿ ನಿನಗಾಗಿ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟನು. ಯೇಸು ಸ್ವಾಮಿ ಎಷ್ಟು ಒಳ್ಳೆಯ ದೇವರಾಕಿದ್ದಾನೆ. ಆತನು ಮನುಷ್ಯ ಕುಮಾರನಾಕಿ ಈ ಲೋಕದಲ್ಲಿ ಬಾಧೆಗೊಳಗಾಕಿ, ಕಷ್ಟಪಟ್ಟು ಮತ್ತು ಹಿಂಸೆಗೊಳಗಾಗಿ ತನ್ನ ಶರೀರವನ್ನು ಜಜ್ಜಿ ಆತನಿಗೆ ಏನು ಬೇಡವಾದ ಹಿಂಸೆಗಳನ್ನು ಕೊಟ್ಟರು. ಕ್ರೂಜಿಯ ಮರಣದ ತನಕ ತಂದೆ ದೇವರಿಗೆ ವಿಧಿಯನ್ನು ಹಾಕಿ ಸೈತಾನನನ್ನು ಕ್ರೂಜೆಯ ಮೇಲೆ ಸೋಲಿಸಿದನು. ಶಿಲುಬೆಯ ಮೇಲೆ ಸೋಲಿಸಿ ನಮಗೆ ನಿತ್ಯ ಜೀವದ ಭಾಗ್ಯವನ್ನು ಕೊಟ್ಟನು. ನೋಡಿ, ಒಂದೇ ಸಲ ಅವಕಾಶ ಸಿಗುವುದು, ಮತ್ತೊಮ್ಮೆ ಮಗದೊಮ್ಮೆ ಬರುವುದಿಲ್ಲ. ನಾವು ಪ್ರಾಣ ಬಿಟ್ಟ ಮೇಲೆ, ಈ ಶರೀರದಿಂದ ಪ್ರಾಣ ಹೋದ ಮೇಲೆ ಯಾರ್ಯಾರು ಕರ್ತನನ್ನು ಅಂಗೀಕರಿಸ್ತಾರೋ ಅವರಿಗೆ ಪರಲೋಕ. ಅಂಗೀಕರಿಸುವುದಿಲ್ಲವಾದರೆ ವಾಕ್ಯ ಹೇಳುವ ಹಾಗೆ, ಬೈಬಲ್ ಹೇಳುವ ಹಾಗೆ, ಪವಿತ್ರ ಪುಸ್ತಕ ಹೇಳುವ ಹಾಗೆ ಸೈತಾನನ ಜಾಗ ಅವರಿಗೆ ಸಿಗ್ತದೆ. ಸೈತಾನ ಎಲ್ಲಿ ಹೋಗ್ತಾನೆ? ನಿತ್ಯ ನರಕಕ್ಕೆ ಹೋಗ್ತಾನಂತ ವಚನ ಇದೆ. ಅಲ್ಲಿ ಮ್ಯಾಥ್ಯೂ ಚಾಪ್ಟರು 25 ನಿಮಗೆ ಸಿಗ್ತದೆ. ಸೈತಾನನ ಜಾಗ ನಿತ್ಯ ನರಕ ಅಂತ ಹೇಳಿ ಅವನನ್ನು ಹಿಂಬಾಲಿಸಿದವರಿಗೆ, ಅವನ ದೂತರಿಗೆ ಸಿಗುವ ಜಾಗ ನಿತ್ಯ ನರಕ ಅಂತ. ಆಮೇಲೆ 41:25 41 ವಚನ ಬೇಗ ಓದ್ತೇನೆ. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ. ನಿತ್ಯ ಬೆಂಕಿ. ನಮಗೆ ಒಂದು ಸಲ ಸಣ್ಣ ಬೆಂಕಿ ತಾಗಿದ್ರೂ ಸಹಿಸ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾದರೆ ನಾನು ಕೇಳುವ ಪ್ರಶ್ನೆ ಇಷ್ಟೇ, ಇಕ್ಕಟ್ಟಾದ ಬಾಗಿಲನ್ನು ನೀನು ಕಂಡುಕೊಂಡಿದ್ದೀಯೋ? ಇಕ್ಕಟ್ಟಾದ ಬಾಗಿಲು ಯಾರು? ಯೇಸು ಸ್ವಾಮಿ. ದೇವರಿಗೆ ಇಷ್ಟ ಇಲ್ಲ ಒಬ್ಬನು ದುಷ್ಟತನದಲ್ಲಿ ಜೀವಿಸುವಂಥದ್ದು, ಪಾಪದಲ್ಲಿ ಜೀವಿಸುವಂಥದ್ದು. ಇವತ್ತು ಬಹಳ ಜನರು ಏನೋ ಒಂದು ಭ್ರಮೆಯಲ್ಲಿ ಹೋಗ್ತಾ ಇದ್ದಾರೆ, ಮೂಢತನದಲ್ಲಿ ಹೋಗ್ತಾ ಇದ್ದಾರೆ. ಹಾಗೆ ಆಗದೆ ನಿಮ್ಮನ್ನು ಸ್ವಲ್ಪ ಪರೀಕ್ಷಿಸಿಕೊಳ್ಳ್ರಿ. ನಿನ್ನ ನಿತ್ಯ ಜೀವ ಪಡೆಯೋದಕ್ಕಾಗಿ ಹೋರಾಡು. ಇಲ್ಲದಿದ್ದರೆ ಪರಲೋಕ ಸಿಗುವುದಿಲ್ಲ. ಇದು ಸಿಂಪಲ್ ಅಲ್ಲ. ಈ ಜೀವದಲ್ಲಿ ಇರುವಾಗಲೇ, ಭೂಮಿಯಲ್ಲಿ ಇರುವಾಗಲೇ ನನ್ನ ನಿತ್ಯ ಜೀವವನ್ನು ನಾನು ಕಂಡುಕೊಳ್ಬೇಕು. ನಾನು ಅಮರತ್ವವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾನು ಎಲ್ಲವನ್ನು ತ್ಯಜಿಸಿ ಕರ್ತನಲ್ಲಿ ಬರಬೇಕು. ಅಮರತ್ವ ನಿನಗೆ ಸಿಗಬೇಕಾದರೆ ಯೇಸು ಸ್ವಾಮಿ ಒಂದೇ ಮಾರ್ಗ. ಆ ಅಮರತ್ವದೊಳಗೆ ಅಥವಾ ಪರಲೋಕದ ರಾಜ್ಯಕ್ಕೆ ನೀವು ಸೇರಬೇಕಾದರೆ ಆ ಮಾರ್ಗದಲ್ಲಿ, ಆ ಬಾಗಿಲಿನ ಬಳಿಗೆ ಬರಲೇಬೇಕು. ದೇವರನ್ನು ಆಶೀರ್ವದಿಸಲಿ. ದೊಡ್ಡ ಬಾಗಿಲು, ನಾಶದ ಬಾಗಿಲು. ಬಹಳ ಜನರು ಹೋಗ್ತಾರೆ, ನಾಶ ಆಗ್ತಾರೆ. ನೀನು ಎಲ್ಲಿ ಹೋಗ್ತಿ? ನಿನ್ನ ಕೈಗೆ ಕೊಡ್ತಾ ಇದ್ದೇನೆ. ಚಾಯ್ಸ್ ಇಸ್ ಯುವರ್ಸ್. ತಂದೆ ದೇವರೇ, ನಾನು ಪ್ರಾರ್ಥಿಸುವವನಾಗಿದ್ದೇನೆ. ವಿಶೇಷವಾಗಿ ಇವತ್ತು ಕೇಳಿದ ಪ್ರತಿಯೊಬ್ಬರ ಮೇಲೆ ನಿನ್ನ ರಕ್ತ ಇಳಿದು ಬಂದು ಒಬ್ಬೊಬ್ಬರು ನಿನಗೆ ಅಂಗೀಕರಿಸುವಂತೆ ಅವರ ಆತ್ಮಿಕ ಕಣ್ಣುಗಳನ್ನು ತೆರೆಯಪಡಿಸು. ನಿನ್ನ ರಾಜ್ಯದಲ್ಲಿ ನೀನು ನಡೆಸುವಂತ ಪ್ರಾರ್ಥಿಸ್ತಿದ್ದೇನೆ. ಬೇಕಾದಂಥ ಆಶೀರ್ವಾದ, ಸಮಾಧಾನ ನೀಡು, ವಾಕ್ಯದ ಜ್ಞಾನ ನೀಡು. ಕೇಳಿದ ತಕ್ಷಣವೇ ರಿಪೆಂಟೆನ್ಸ್, ಪವಿತ್ರಾತ್ಮ ದೇವ, ಪಾಪ ನೀತಿ ನ್ಯಾಯ ತೀರ್ಪಿಕೆ ವಿಷಯದಲ್ಲಿ ಅವರಿಗೆ ಅರಿವು ಹುಟ್ಟಿಸಿ ನಿನ್ನ ಮಾರ್ಗದಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೀನಿ ಜೀವಳ ತಂದೆಯೇ, ಆಮೇನ್. Praise God.